ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕೋಡ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ ಕಲಿತೀವಿ. ಅದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್, ಕಮೆಂಟ್ಸ್ ಇನ್ ಸಿ ಪ್ಲಸ್ ಪ್ಲಸ್, ವೇರಿಯಬಲ್ ಮತ್ತು ಐಡೆಂಟಿಫೈಯರ್ಸ್ ಮತ್ತು ಸ್ಕೋಪ್ ವೇರಿಯಬಲ್ಸ್, ಡೇಟಾ ಟೈಪ್ಸ್ ಇನ್ ಸಿ ಪ್ಲಸ್ ಪ್ಲಸ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತೀವಿ. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್. ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ ಅಂದರೆ ಲೈಕ್ ಸಿ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸ್ಟ್ರಕ್ಚರ್ ಆಫ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ಗೆ. ಆ್ಯಶ್ ಇನ್ಕ್ಲೂಡ್ ಐ ಒ ಸ್ಟ್ರೀಮ್ ಯೂಸಿಂಗ್ ನೇಮ್ ಸ್ಪೇಸ್ ಎಸ್ ಟಿ ಡಿ ಇಂಟ್ ಮೇನ್ ದೆನ್ ಸಿ ಔಟ್ ರಿಟರ್ನ್ 0. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಲೈಕ್ ಸ್ಟ್ರಕ್ಚರ್ ಆಫ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಲ್ಲಿ ಹ್ಯಾಶ್ ಇನ್ಕ್ಲೂಡ್ ಅನ್ನೋದು ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ ಆಗಿರುತ್ತೆ, ಮತ್ತು ಐ ಒ ಸ್ಟ್ರೀಮ್ ಅನ್ನೋದು ಒಂದು ಲೈಬ್ರರಿ ಫಂಕ್ಷನ್. ಸೊ ಐ ಒ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಲೈಬ್ರರಿ ಅಂತ. ಸೊ ಈ ಆ್ಯಶ್ ಇನ್ಕ್ಲೂಡ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಏನು ಮಾಡ್ತಿದೆ, ಈ ಐ ಒ ಸ್ಟ್ರೀಮ್ ಅನ್ನೋ ಲೈಬ್ರರಿನ ಈ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಯೂಸಿಂಗ್ ನೇಮ್ ಸ್ಪೇಸ್ ಎಸ್ ಟಿ ಡಿ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಇನ್ಕ್ಲೂಡ್ ದ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ನ ಇನ್ಕ್ಲೂಡ್ ಮಾಡೋಕ್ಕೆ ನಾವು ಯೂಸಿಂಗ್ ನೇಮ್ ಸ್ಪೇಸ್ ಎಸ್ ಟಿ ಡಿನ ಯೂಸ್ ಮಾಡ್ತೀವಿ. ಇದ್ರ ಬದಲಾಗಿ ನಾವು ಎಸ್ ಟಿ ಡಿ, ಸ್ಕೋಪ್ ರೆಸಲ್ಯೂಷನ್, ಸಿ ಔಟ್, ಸಿ ಇನ್ ಅಂತ ಕೂಡ ಯೂಸ್ ಮಾಡ್ಬೋದು. ಬಟ್ ಹಂಗೆ ಯೂಸ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ. ಸೊ ಅದರಿಂದ ನಾವು ಯೂಸಿಂಗ್ ನೇಮ್ ಸ್ಪೇಸ್ ಎಸ್ ಟಿ ಡಿ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ ಮೇನ್. ಪ್ರತಿ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ಗೂ ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್. ಎಕ್ಸಿಕ್ಯೂಷನ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಓಪನ್ನು ಮತ್ತು ಕ್ಲೋಸಿಂಗ್ ಫ್ಲೇವರ್ ಬ್ರ್ಯಾಕೆಟ್ಸು. ಸೊ ಇದರೊಳಗಡೆ ಬಾಡಿ ಆಫ್ ದ ಮೇನ್ ಫಂಕ್ಷನ್ ಅನ್ನೋದು ಇರುತ್ತೆ. ಓಕೆನಾ? ಅದಾದಮೇಲೆ ಸಿ ಔಟು. ಸೊ ಸಿ ಔಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಪ್ರಿಂಟ್ ಎ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡೋಕ್ಕೆ ನಾವು ಸಿ ಔಟ್ನ ಯೂಸ್ ಮಾಡ್ತೀವಿ. ಅದೇ ಇನ್ಪುಟ್ ತಗೋಬೇಕಾದ್ರೆ ನಾವು ಸಿ ಇನ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಿಟರ್ನ್ 0. ಸೊ ರಿಟರ್ನ್ 0 ಏನು ಮಾಡುತ್ತಪ್ಪ ಅಂದರೆ ನಾವು ಯಾವಾಗ ಒಂದು ಪ್ರೋಗ್ರಾಮ್ನ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಅದು ಎಕ್ಸಿಕ್ಯೂಟ್ ಆದಮೇಲೆ ಆ ಪ್ರೋಗ್ರಾಮ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಆಗೈತಾ ಇಲ್ಲ ಅಂತ ಇದು ನಮಗೆ ತಿಳಿಸ್ಕೊಡುತ್ತೆ, ರಿಟರ್ನ್ 0. ಸೊ ಔಟ್ಪುಟ್ ಆಫ್ ದಿಸ್ ಸಿಂಪಲ್ ಪ್ರೋಗ್ರಾಮ್ ಇಸ್ ಹೆಲೋ ವರ್ಲ್ಡ್. ಓಕೆನಾ? ಅರ್ಥ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ಟಾಪಿಕ್ಸ್ ಈಸ್ ಕಮೆಂಟ್ಸ್ ಇನ್ ಸಿ ಪ್ಲಸ್ ಪ್ಲಸ್. ಯಾ ಸೊ ಕಮೆಂಟ್ಸ್ ಅಂದರೆ ಏನು ಗುರು? ಸೊ ಕಮೆಂಟ್ಸ್ ಅಂದರೆ ಒಂದು ಕೋಡ್ ಇದೆಯಪ್ಪ, ಒಂದು ಬ್ಲಾಕ್ ಆಫ್ ಕೋಡ್ ಇದೆ, ಒಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ ಏನು ಮಾಡ್ತಿದೆ ಅಂತ ಬರೆಯೋದೆ. ಆ ಫಂಕ್ಷನ್ ಏನು ಮಾಡ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅದೇ ಆ್ಯಕ್ಚುಲಿ ಕಮೆಂಟ್ಸ್ ಅಂತ. ಸೊ ಆ ಕಮೆಂಟ್ಸ್ ಏನಕ್ಕೆ ಉಪಯೋಗ ಅಂದರೆ, ಇವಾಗ ನಾವು ಕೋಡ್ ಬರೀತಿದ್ದೀವಿ, ಸೊ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಉಪಯೋಗ ಆಗುತ್ತೆ. ಮತ್ತು ಫ್ಯೂಚರಲ್ಲಿ ಯಾರಾದರೂ ಆ ಕೋಡ್ನ ಓದ್ತಾ ಇರ್ತಾರಲ್ಲ, ಸೊ ಅವರಿಗೆ ಅರ್ಥ ಆಗಬೇಕು ಅಂದರೆ ಕಮೆಂಟ್ಸ್ ಬರೆದ್ರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಲೈಕ್ ಈ ಫಂಕ್ಷನ್ನು ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ತಿದೆ, ಸೊ ಹಂಗೆ ಅವರು ಅರ್ಥ ಮಾಡ್ಕೋತಾರೆ. ಸೊ ಅದಕ್ಕಾಗಿ ನಾವು ಕಮೆಂಟ್ಸ್ ಯೂಸ್ ಮಾಡ್ತೀವಿ. ಈ ಕಮೆಂಟ್ಸಲ್ಲಿ ನಮಗೆ 2 ಟೈಪ್ ಇದೆ. ಒಂದು ಸಿಂಗಲ್ ಲೈನ್ ಕಮೆಂಟು, ಇನ್ನೊಂದು ಮಲ್ಟಿ ಲೈನ್ ಅಥವಾ ಬ್ಲಾಕ್ ಕಮೆಂಟ್ ಅಂತ. ಸಿಂಗಲ್ ಲೈನ್ ಕಮೆಂಟ್ ಅಂದರೆ ಒಂದೇ ಲೈನ್, ಲೈಕ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಸೊ ಅಡಿಷನ್ ಆಫ್ ಎ ಆ್ಯಂಡ್ ಬಿ ಅಂತ ಬರೀತೀವಲ್ಲ, ಅದು ಆ್ಯಕ್ಚುಲಿ ಸಿಂಗಲ್ ಲೈನ್ ಕಮೆಂಟು. ಸೊ ಅದೇ ಮಲ್ಟಿ ಲೈನ್ ಕಮೆಂಟ್ ಅಂದರೆ ಒಂದಕ್ಕಿಂತ ಜಾಸ್ತಿ ಲೈನಲ್ಲಿ ಬರಿತೀವಿ. ಲೈಕ್ ಒಂದು ಫಂಕ್ಷನ್ಗೆ ನಾವು ಕಮೆಂಟ್ ಬರೆಯುವಾಗ ವಿ ಯೂಸ್ ಮಲ್ಟಿ ಲೈನ್, ಮತ್ತು ಬ್ಲಾಕ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಸೊ ಆಫ್ಟರ್ ಕಮೆಂಟ್ಸ್ ಇನ್ ಸಿ ಪ್ಲಸ್ ಪ್ಲಸ್ we are moving to variable identifiers and identifiers. Variable and identifiers. ಸೊ ವೇರಿಯಬಲ್ ಅಂದರೆ ಏನು? ವೇರಿಯಬಲ್ ಅಂದರೆ ಏನೂ ಇಲ್ಲ ಮಗ. ಸೊ ವೇರಿಯಬಲ್ ಅಂದರೆ ಇದೊಂದು ಸ್ಪೇಸ್ ಇನ್ ಮೆಮೊರಿ. ಸೊ ವಿಚ್ ಗಿವ್ಸ್ ದ ಸ್ಪೇಸ್ ಫಾರ್ ವ್ಯಾಲ್ಯೂಸ್. ಅಂದರೆ ವ್ಯಾಲ್ಯೂಸ್ಗೆ ಸ್ವಲ್ಪ ಸ್ಪೇಸ್ ಕೊಡುತ್ತೆ. ಸೊ ಅಂದರೆ ಇದು ವೇರಿಯಬಲ್ಲು ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ವ್ಯಾಲ್ಯೂಸ್ ಮೇ ಬಿ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ನಂಬರ್ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಬಟ್ ವೇರಿಯಬಲ್ ಅನ್ನೋದು ಸ್ಪೇಸ್ ಕೊಡುತ್ತೆ ಟು ಸ್ಟೋರ್ ದಟ್ ವ್ಯಾಲ್ಯೂ ಅಷ್ಟೇ. ಮತ್ತು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್, ನೋಡಿ ನಾನು ಕೊಟ್ಟಿದ್ದೀನಿ ನೋಡಿ, ಇಂಟ್ ಎ ಇಸ್ ಈಕ್ವಲ್ ಟು 5, ಇಂಟ್ ಬಿ ಇಸ್ ಈಕ್ವಲ್ ಟು 2, ಇಂಟ್ ರಿಸಲ್ಟ್ ಈಕ್ವಲ್ ಟು ಎ ಮೈನಸ್ ಬಿ. ಇಲ್ಲಿ ಎ ಬಿ ರಿಸಲ್ಟ್ ಅನ್ನೋದು ಆ್ಯಕ್ಚುಲಿ ವೇರಿಯಬಲ್ಸು. ಸೊ ಆ ವೇರಿಯಬಲ್ಸ್ ಏನು ಸ್ಟೋರ್ ಮಾಡ್ಕೊಳ್ಳೈತೆ? ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೊಂಡೈತೆ. ಸೊ ಇಲ್ಲಿ ವ್ಯಾಲ್ಯೂಸ್ ಆ್ಯಕ್ಚುಲಿ ನಂಬರ್ಸ್ ಎಲ್ಲ ಐತೆ, ಸೊ ನಂಬರ್ಸ್ನ ಸ್ಟೋರ್ ಮಾಡ್ಕೊಂಡೈತೆ. ನೆಕ್ಸ್ಟ್ ಆ್ಯಕ್ಚುಲಿ ಐಡೆಂಟಿಫೈಯರ್. ಸೊ ಐಡೆಂಟಿಫೈಯರ್ ಅಂದರೆ ಏನು ಮಗ? ಸೊ ಐಡೆಂಟಿಫೈಯರ್ಸ್ ಅಂದರೆ ದ ನೇಮ್ ಆಫ್ ವೇರಿಯಬಲ್. ಸೊ ಈ ವೇರಿಯಬಲ್ಗೆ ನಾವು ನೇಮ್ಸ್ ಏನು ಕೊಟ್ಟಿದ್ದೀವಿ, ಎ ಬಿ ರಿಸಲ್ಟ್ ಅಂತ ಕೊಟ್ಟಿದ್ದೀವಲ್ಲ, ಸೊ ಇದನ್ನು ಆ್ಯಕ್ಚುಲಿ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ಸೊ ನೇಮ್ ಆಫ್ ದ ವೇರಿಯಬಲ್ ಈಸ್ ಕಾಲ್ಡ್ ಐಡೆಂಟಿಫೈಯರ್ಸ್. ಸೊ ಈ ಐಡೆಂಟಿಫೈಯರ್ಸ್ನ ನೇಮ್ ಮಾಡೋಕ್ಕೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂದರೆ, ನಾವು ಲೆಟರ್ಸ್ ಯೂಸ್ ಮಾಡ್ಬೋದು, ಡಿಜಿಟ್ಸ್ ಯೂಸ್ ಮಾಡ್ಬೋದು, ಅಂಡರ್ಸ್ಕೋರ್ ಕೂಡ ಯೂಸ್ ಮಾಡ್ಬೋದು ಇನ್ ಐಡೆಂಟಿಫೈಸ್. ಬಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಆಫ್ ದ ನೇಮ್ ಇರುತ್ತಲ್ಲ, ಅಂದರೆ ವೇರಿಯಬಲ್ ನೇಮು, ಸೊ ಅದು ಆ್ಯಕ್ಚುಲಿ
ಲೆಟರಿಂದ ಇರಬೇಕು, ಇಲ್ಲಾಂದರೆ ಅಂಡರ್‌ಸ್ಕೋರಿಂದ ಸ್ಟಾರ್ಟ್ ಆಗಬೇಕು. ನಂಬರ್ಸಿಂದ ಮಾತ್ರ ಸ್ಟಾರ್ಟ್ ಆಗ್ಬೋದು. ಒಂದು ವೇಳೆ ಸ್ಟಾರ್ಟ್ ಆದರೆ ಅದು ಆ್ಯಕ್ಚುಲಿ ಇನ್‌ವ್ಯಾಲಿಡ್ ಐಡೆಂಟಿಫೈಯರ್ ಆಗುತ್ತೆ. ಸೊ ಅದರಿಂದ ಇಟ್ ಮಸ್ಟ್ ಬಿ ಸ್ಟಾರ್ಟೆಡ್ ವಿತ್ ಲೆಟರ್ ಆರ್ ಅಂಡರ್‌ಸ್ಕೋರ್, ಅದರ್‌ವೈಸ್ ಇಟ್ ವಿಲ್ ಬಿಕಮ್ ಇನ್‌ವ್ಯಾಲಿಡ್. ಸೊ ಇನ್‌ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಬಲ್ಸ್, ಸ್ಪೇಸಸ್‌ನು ಯೂಸ್ ಮಾಡಂಗಿಲ್ಲ. ಮತ್ತು ಸಿ ಪ್ಲಸ್ ಪ್ಲಸ್ ಕೀವರ್ಡ್ಸ್ ಇರುತ್ತೆ, ಲೈಕ್ ಇಂಟು, ವೈಲು, ರಿಟರ್ನು, ಫರ್ ಅಂತ ಕೀವರ್ಡ್ಸು. ಆ ಕೀವರ್ಡ್ಸ್ನ ನಾವು ಐಡೆಂಟಿಫೈ ನೇಮ್ಸ್ ಆಗಿ ಯೂಸ್ ಮಾಡಂಗಿಲ್ಲ. ಸೊ ಯೂಸ್ ಮಾಡಿದ್ರೆ, ಯಾಕಂದರೆ ಕೀವರ್ಡ್ಸ್ ಆರ್ ಬಿಲ್ಟ್ ಇನ್ ಕೀವರ್ಡ್ ಕೀವರ್ಡ್ಸ್ ಆರ್ ಬಿಲ್ಟ್ ಇನ್ ಸಿ ಪ್ಲಸ್ ಪ್ಲಸ್ ನೋ. ಸೊ ಅದು ಆ್ಯಕ್ಚುಲಿ ಎರರ್ಸ್ನ ತೋರಿಸುತ್ತೆ ಯೂಸ್ ಮಾಡಿದ್ರೆ. ಸಿ ಪ್ಲಸ್ ಪ್ಲಸ್ ಕೇಸ್ ಸೆನ್ಸಿಟಿವ್. ಸ್ಮಾಲ್ ಆರ್ ರಿಸಲ್ಟ್ ಅಂತ ಕೊಟ್ಬಿಟ್ಟು ಕ್ಯಾಪಿಟಲ್ ಆರ್ ರಿಸಲ್ಟ್ನ ಪ್ರಿಂಟ್ ಮಾಡಕ್ಕೆ ಹೋದರೆ ಅನ್ಡಿಫೈನ್ಡ್ ರಿಸಲ್ಟ್ ಅಂತ ಬರುತ್ತೆ. ಬಿಕಾಸ್ ನಾವು ಕೊಟ್ಟಿರೋದು ಸ್ಮಾಲ್ ಆರ್ ರಿಸಲ್ಟು, ಸೊ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಕ್ಯಾಪಿಟಲ್ ಆರ್ ರಿಸಲ್ಟ್ನು. ಅದರಿಂದ ಎರಡು ಕೂಡ ಡಿಫ್ರೆಂಟ್. ನೆಕ್ಸ್ಟ್ ಆ್ಯಕ್ಚುಲಿ ಡೇಟಾ ಟೈಪ್ಸ್ ಇನ್ ಸಿ ಪ್ಲಸ್ ಪ್ಲಸ್. ಸೊ ನಾರ್ಮಲಾಗಿ ಗೊತ್ತು. ಸೊ ಡೇಟಾ ಟೈಪ್ಸಲ್ಲಿ 3 ಡೇಟಾ ಟೈಪ್ಸ್ ನಮಗೆ ಜನರಲಾಗಿ ಗೊತ್ತಿರುತ್ತೆ: ಇಂಟು, ಕ್ಯಾರು, ಫ್ಲೋಟು. ಸೊ ಇಲ್ಲಿ ಟೋಟಲ್ 7 ಡೇಟಾ ಟೈಪ್ಸ್ ಇದೆ: ಕ್ಯಾರ್, ಇಂಟು, ಫ್ಲೋಟ್, ಡಬಲ್, ಬೂಲಿಯನ್ ಮತ್ತು ಶಾರ್ಟ್ ಅಥವಾ ಲಾಂಗ್ ಅಂತ. ಸೊ ಕ್ಯಾರೆಕ್ಟರು ಸೈಜ್ ಬಂದ್ಬಿಟ್ಟು 1 ಬೈಟು. ಸೊ ಕ್ಯಾರೆಕ್ಟರ್ ಏನು ಮಾಡುತ್ತೆ, ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ಕೊತ್ತೆ, ಲೈಕ್ ABCD ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇಂಟ್, ಸೊ ಇಂಟ್ ಆ್ಯಕ್ಚುಲಿ 4 ಬೈಟ್ಸು ವಿಚ್ ಸ್ಟೋರ್ಸ್ ದ ಓಲ್ ನಂಬರ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಫ್ಲೋಟ್ ಅನ್ನೋದು ಡೆಸಿಮಲ್ ಪಾಯಿಂಟ್ಸ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಸೈಜ್ ಬಂದ್ಬಿಟ್ಟು 4 ಬೈಟ್. ಸೊ ಡಬಲ್ ಅನ್ನೋದು 8 ಬೈಟ್ಸು, ಇದು ಕೂಡ ಡೆಸಿಮಲ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಬಟ್ ಲಾರ್ಜ್ ನಂಬರ್ ಆಫ್ ಡೆಸಿಮಲ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಬೂಲಿಯನ್, ಸೊ ಬೂಲಿಯನ್ ಆ್ಯಕ್ಚುಲಿ 2 ವ್ಯಾಲ್ಯೂಸ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ, ಒಂದು ಟ್ರೂ, ಇನ್ನೊಂದು ಫಾಲ್ಸು. ಇದು ಆ್ಯಕ್ಚುಲಿ 1 ಬೈಟ್ ಸೈಜ್ ಇರುತ್ತೆ. ಸೊ ಶಾರ್ಟು ಇಲ್ಲಾಂದರೆ ಲಾಂಗ್. ಸೊ ಶಾರ್ಟ್ ಅನ್ನೋದು 2 ಬೈಟು, ಲಾಂಗ್ ಅನ್ನೋದು 4 ಬೈಟ್ಸ್ ಇರ್ತದೆ. ಸೊ ಸ್ಮಾಲರ್ ಇಲ್ಲಾಂದರೆ ಲಾಂಗರ್ ಇಂಟಿಜರ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನೀವು ಈ 2 ಡೇಟಾ ಟೈಪ್ಸ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಡಿಕ್ಲೇರಿಂಗ್ ವೇರಿಯೇಬಲ್ಸ್. ಲೈಕ್ ಹಾಗೇನೇ ಒಂದು ಎಕ್ಸಾಂಪಲ್ ತೋರಿಸಿದೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸೊ ಇಂಟ್ ಎ ಅಂದರೆ ಸಿಂಗಲ್ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ವಿ ವಿತ್ ಎ ಡೇಟಾ ಟೈಪ್. ಇಂಟ್ ಅನ್ನೋ ಡೇಟಾ ಟೈಪಲ್ಲಿ ಎ ಅನ್ನೋದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ವಿ. ಫ್ಲೋಟಲ್ಲಿ BCD ಅಂತ 3 ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ವಿ ವಿತ್ ದ ಸೇಮ್ ಡೇಟಾ ಟೈಪ್. ನೆಕ್ಸ್ಟ್ ಆ್ಯಕ್ಚುಲಿ ಸ್ಕೋಪ್ ಆಫ್ ವೇರಿಯೇಬಲ್ಸ್. ಸ್ಕೋಪ್ ಆಫ್ ವೇರಿಯೇಬಲ್ಸ್ ಅಲ್ಲಿ 2 ಟೈಪ್ಸ್ ಇದೆ: ಒಂದು ಲೋಕಲ್ ವೇರಿಯೇಬಲ್ಸ್, ಇನ್ನೊಂದು ಗ್ಲೋಬಲ್ ವೇರಿಯೇಬಲ್ಸ್. ಲೋಕಲ್ ವೇರಿಯೇಬಲ್ಸ್ ಅಂದರೆ ಇನ್ಸೈಡ್ ಎ ಫಂಕ್ಷನ್ ಇಲ್ಲಾಂದರೆ ಬ್ಲಾಕ್ ಒಳಗಡೆ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದ್ರೆ ಅಂಥ ವೇರಿಯೇಬಲ್ಸ್ಗೆ ಲೋಕಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಮತ್ತು ಅವು ಆ್ಯಕ್ಚುಲಿ ಆಕ್ಸೆಸಿಬಲ್ ಇನ್ಸೈಡ್ ಓನ್ಲಿ, ಔಟ್ಸೈಡಿಂದ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಅಂಥ ವೇರಿಯೇಬಲ್ಸ್ ಆ್ಯಕ್ಚುಲಿ ಲೋಕಲ್ ವೇರಿಯೇಬಲ್ಸು. ಅದೇ ಗ್ಲೋಬಲ್ ವೇರಿಯೇಬಲ್ಸ್ ಅಂದರೆ ಫಂಕ್ಷನ್ಗಿಂತ ಮೇಲೆ ಅಥವಾ ಬ್ಲಾಕ್ ಕೋಡ್ಗಿಂತ ಮೇಲೆ ನಾವು ಡಿಕ್ಲೇರ್ ಮಾಡ್ತೀವಿ. ಸೊ ಎಲ್ಲಿಂದ ಬೇಕಿದ್ರೂ ನಾವು ಆ ಒಂದು ವೇರಿಯೇಬಲ್ಸ್ನ ಯೂಸ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಸೊ ದಿಸ್ ಆರ್ ಸ್ಕೋಪ್ ಆಫ್ ವೇರಿಯೇಬಲ್ಸ್. ಸೊ